ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರ್ದಿರೋದು ತಾರಾ ಮಂಜುನಾಥ್. ಬನ್ನಿ ಸಣ್ಣ ಸಣ್ಣ ಗೆಲುವುಗಳನ್ನು ಆನಂದಿಸಿ ಅನ್ನೋ ಚಾಪ್ಟರ್ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಸೊ ಈಗ ಏನೇನೇನೇನು ಈ ತರ ಗೆಲುವುಗಳನ್ನು ಆಚರಿಸಿರೋರು ಯಾರಿದ್ದಾರೆ ಅಂತ ನೋಡೋಣ. ಸಣ್ಣ ಸಣ್ಣ ಗೆಲುವುಗಳನ್ನು ಆಚರಿಸುವುದು. ಸೆರೀನಾ ವಿಲಿಯಮ್ಸ್ ಇವರನ್ನು ಆತ್ಮವಿಶ್ವಾಸದ ಕುರಿತು ಕೇಳಿದಾಗ ಅವರು ಹೇಳಿದ್ದು, ನಾನು ಜೀವನದ ಪ್ರತಿ ಕ್ಷಣವನ್ನು ಅನುಭವಿಸುತ್ತೇನೆ. ಹೊಸದನ್ನು ಕಲಿತಿರುವುದು ಅಥವಾ ಶಾಂತಿಯುತ ದಿನವನ್ನು ಕಳೆದಿರುವುದಾಗಿರಬಹುದು. ಇದರಿಂದ ತಿಳಿದುಕೊಳ್ಳುವುದು ಇಷ್ಟೆ: ಅತ್ಯುತ್ತಮ ವ್ಯಕ್ತಿಗಳು ಸಂತೋಷವನ್ನು ಅನುಭವಿಸಲು ಕಾಯುವುದಿಲ್ಲ, ಪ್ರತಿ ಕ್ಷಣದಲ್ಲೂ ಸಂತೋಷವನ್ನು ಆಚರಿಸುತ್ತಾರೆ. ಒಂದು ಎಕ್ಸಾಂಪಲ್ ಏನಂದ್ರೆ, ಆಕ್ಚುಲಿ ಏಪ್ರಿಲ್ 21 ಆಯ್ತಾ, ನಾರ್ಮಲಿ ಇಷ್ಟು ವರ್ಷಗಳ ಕಾಲ ನನ್ನ ಬರ್ತ್ಡೇ ಆಗಿರ್ಬೋದು, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ಅಥವಾ ನನ್ಗೆ ಏನೇ ಆಗಿರ್ಬೋದು, ಒಂದು ಸೆಲೆಬ್ರೇಷನ್ ಅಂತ, ಅದೊಂದು ಸೆಲೆಬ್ರೇಷನ್ ಅಂತ. ಬಟ್ ಈಗ ಹೇಗಾಗಿದೆ ಅಂದರೆ, ಎವ್ರಿಡೇ ನಾವು ಆ ಪೀಸಲ್ಲಿ ಇರೋದ್ರಿಂದ, ಎವ್ರಿಡೇ ಆರಾಮಾಗಿರೋದ್ರಿಂದ ಓಕೆ ಅದನ್ನ ಹಂಗೆ ಮಾಡ್ಕೋಬೇಕು ಅನ್ನೋದು ಹೋಗಿದೆ. ಸೊ ಓಕೆ ಅಂತ. ಸೊ ಅಂದರೆ ನಾನು ಏನು ಹೇಳ್ತಾ ಇರೋದು ಅಂದರೆ, ನಮಗೆ ಕಂಪ್ಲೀಟ್ ಆಗಿ ಆ ಒಂದು ಯಾವಾಗಲೂ ಕೂಡ ನಮ್ಮ ಸಂತೋಷನ ಏನೋ ಒಂದು ಸೆಲೆಬ್ರೇಟ್ ಮಾಡಿದ್ಮೇಲೆ ಬರೋದಲ್ಲ, ನಮ್ಮ ಪ್ರತಿ ಕ್ಷಣ ನಾವು ಸಂತೋಷವಾಗಿ ಇರಬೇಕು. ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರ ಪ್ರತಿ ಕ್ಷಣವನ್ನು ಅನುಭವಿಸ್ತಾರೆ. ಹೊಸದನ್ನು ಕಲ್ತಿರೋದಕ್ಕೂ ಅವರು ಖುಷಿ ಪಡ್ತಾರೆ. ಶಾಂತಿಯಾಗಿ ಒಂದಿನ ಕಳೆದ್ರೂ ಕೂಡ ಅದರಲ್ಲೂ ಅವರು ಹ್ಯಾಪಿನೆಸ್ ಹುಡುಕ್ತಾರೆ. ಅಂದರೆ ಅತ್ಯುತ್ತಮದ ವ್ಯಕ್ತಿಗಳು ಸಂತೋಷವನ್ನ ಅನುಭವಿಸ್ಬೇಕು ಅಂತ ಕಾಯಲ್ಲ, ಪ್ರತಿ ಕ್ಷಣದಲ್ಲೂ ಸಂತೋಷವನ್ನ ಅವರು ಅನುಭವಿಸ್ತಾರೆ. ಸೊ ಹಾಗಿದ್ರೆ ಪ್ರತಿದಿನದ ಚಟುವಟಿಕೆ. ಇಂದಿನ 3 ಸಣ್ಣ ಗೆಲುವುಗಳನ್ನ ಬರೀರಿ. ಇವತ್ತು 3 ಯಾವ್ದು ಗೆದ್ದಿದ್ದೀರಾ ಅಂತ ಬರೀರಿ. ಸಂಗೀತ, ನೃತ್ಯ ಅಥವಾ ಪ್ರಶಂಸೆಯೊಂದಿಗೆ ಆಚರಿಸುವ ಒಂದು ಗೆಲುವನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಗೆಲುವನ್ನ ತಗೊಳ್ಳಿ, ನೀವು ಅದನ್ನ ಎಂಜಾಯ್ ಮಾಡೋ ತರ ಯಾವ್ದಿದೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವು ಹೆಮ್ಮೆ ಪಡುವ ವಿಷಯವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ನಾವು ಲಾಸ್ಟ್ ಹಂತಗಳಲ್ಲಿ ನೋಡಿದ್ವಲ್ಲ ಆ ಥರ. ಸೊ ಹಾಗಿದ್ರೆ ಪ್ರತಿದಿನ ಈ ಥರ ಹೇಳ್ಕೊಳ್ಳಿ: ನನ್ನ ಪ್ರತಿ ಹೆಜ್ಜೆಯು ಮುಖ್ಯವಾದದ್ದು, ಪ್ರತಿ ಆಚರಣೆಯು ಪ್ರಮುಖವಾದದ್ದು, ಏಕೆಂದರೆ ಅದು ನನ್ನ ಬೆಳವಣಿಗೆಗೆ, ನನ್ನ ಧೈರ್ಯ ಮತ್ತು ನನ್ನ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸುತ್ತದೆ ಅಂತ ಯಾವಾಗಲೂ ಹೇಳ್ಕೊಳ್ಳಿ. ನನ್ನ ಪ್ರತಿ ಹೆಜ್ಜೆನೂ ಮುಖ್ಯ, ಪ್ರತಿ ಆಚರಣೆನೂ ಮುಖ್ಯ, ಯಾಕಂದರೆ ಅದು ನನ್ನ ಬೆಳವಣಿಗೆ ಮತ್ತು ನನ್ನ ಧೈರ್ಯವನ್ನು ಹೆಚ್ಚು ಮಾಡುತ್ತೆ, ನನ್ನ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ. ಹಾಗಿದ್ರೆ ಇನ್ನು ನಾವು ಹೆಂಗೆ ನಮ್ಮ ಸಬ್ಕಾನ್ಷಿಯಸ್ಗೆ ಫೀಡ್ ಮಾಡಬೇಕು? ದೊಡ್ಡ ಕೆಲಸಗಳಿಂದ ನಿಮಗೆ ಸಂತೋಷದಾಯಕ ಜೀವನ ಸಿಗೋದಿಲ್ಲ, ದೊಡ್ಡ ದೊಡ್ಡ ಕೆಲಸ ಮಾಡೋದ್ರಿಂದ. ಬದಲಿಗೆ ಆ ದೊಡ್ಡ ಕೆಲಸದಲ್ಲಿನ ಸಣ್ಣ ಗೆಲುವುಗಳನ್ನು ನೀವು ಪ್ರತಿ ಹೆಜ್ಜೆಗೂ ಆಚರಿಸುವುದನ್ನು ಕಲಿತರೆ ಸಂತಸ ದೊರೆಯುತ್ತದೆ. ನಿಮ್ಮನ್ನು ನೀವೇ ನಿರ್ಮಿಸುವಲ್ಲಿ ಮಗ್ನರಾಗಿ ನಿಮ್ಮನ್ನು ನೀವೇ ಬಿಲ್ಡ್ ಮಾಡ್ಕೊಳ್ಳಿ. ಹೀಗಾಗಿ ನಿಮ್ಮ ಹೊಸ ಆಲೋಚನೆ, ಹೊಸತನ್ನು ಕಲಿಯುವ ಹುರುಪು ಅಥವಾ ನಿಮ್ಮದಲ್ಲದ ಬದಲಾವಣೆಗಳನ್ನು ಆಚರಿಸಿ, ಏಕೆಂದರೆ ನೀವು ಏನನ್ನು ಆಚರಿಸಿದರೂ ಅದರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತದೆ. ಹಾಗಿದ್ರೆ ನನ್ನ ಕಲಿಕೆ ಮತ್ತು ಅಳವಡಿಕೆ. ನನಗೆ ಯಶಸ್ಸು ಅಂದರೆ ಬಹಳ ದೊಡ್ಡದು ಅಂತ ತಪ್ಪನ್ಕೊಂಡಿದ್ದೆ. ಬೇರೆಯವರ ಗೆಲುವಿನ ಜೊತೆ ನನ್ನ ಯಶಸ್ಸನ್ನು ಯಾವಾಗಲೂ ಕಂಪೇರ್ ಮಾಡ್ಕೊಳ್ತಾ ಇದ್ದೆ. ಯಶಸ್ಸನ್ನು ಸಂಭ್ರಮಿಸಲು ಮುಜುಗರ ಪಡ್ತಿದ್ದೆ, ಅಯ್ಯೋ ಓವರ್ ಅನ್ಕೊಂಡ್ಬಿಡ್ತಾರೆ ಅಂತ. ಆದರೆ ಯಶಸ್ಸು ಎನ್ನುವುದು ಏನು ಅಂತ ಕಲಿತಾಗ ನನ್ನ ಜೀವನದಲ್ಲಿ ನಡೆಯುವ ಚಿಕ್ಕ ಚಿಕ್ಕ ವಿಷಯಗಳನ್ನು ನಾನು ಸಂಭ್ರಮಿಸಲು ಶುರು ಮಾಡಿದೆ. ಅಡುಗೆ ಚೆನ್ನಾಗಿ ವಿಶೇಷವಾಗಿ ಮಾಡಿದಾಗ ಅದನ್ನು ಸಂಭ್ರಮಿಸ್ತಾ ಇದ್ದೆ, ಸಕ್ಕತ್ತಾಗಿ ಸಂಭ್ರಮಿಸ್ತಾ ಇದ್ದೆ. ಮನೆಯಲ್ಲಿ ಸ್ನೇಹಿತರ ಜೊತೆ ಆಡಿದ ಚಿಕ್ಕ ಚಿಕ್ಕ ಆಟಗಳನ್ನ ಗೆಲುವನ್ನು ಸಂಭ್ರಮಿಸ್ತಾ ಇದ್ದೆ. ನಾನು ಅಂದುಕೊಂಡಿದ್ದನ್ನು ಮಾಡಿದಾಗ ಸಂಭ್ರಮಿಸ್ತಾ ಇದ್ದೆ. ಪೂರ್ತಿ ಮಾಡಲು ಆಗದಿದ್ದರೂ ಸ್ವಲ್ಪವಾದರೂ ಮಾಡಿದ್ದಕ್ಕೆ ಇಷ್ಟಾದರೂ ಮಾಡಿದ್ದೀನಿ ಬಿಡು, ಮುಂದೆ ಅದಕ್ಕಿಂತ ಮಾಡೋಕ್ಕಾಗತ್ತೆ ನನ್ನ ಕೈಲಿ ಅಂತ ಸಂಭ್ರಮಿಸ್ತೀನಿ. ಸುಮ್ಮನೆ ಅಂತೂ ಇರೋದಿಲ್ಲ. ಸಂಭ್ರಮದ ಫ್ರೀಕ್ವೆನ್ಸಿಯ ಜೊತೆ ಇನ್ನಷ್ಟು ಸಂಭ್ರಮವನ್ನು ಆಕರ್ಷಿಸುತ್ತೇನೆ. ಮುಂಚೆ ನಿಜವಾಗ್ಲೂ ಹಾಗೆ ಅನ್ಕೊಳ್ತಿದ್ದೆ, ಏನೋ ಅನ್ಕೊಂಡ್ಬಿಡ್ತಾರೆ ಓವರ್ ಆಗಿ ಅಂತ. ಬಟ್ ಈಗ ಅದನ್ನ ಎಂಜಾಯ್ ಮಾಡ್ತೀನಿ, ಆ ಒಂದು ಎಕ್ಸ್ಪೀರಿಯನ್ಸ್ನ. ಸೊ ಚಿಕ್ಕದನ್ನು ಕೂಡ ಏನೋ ಒಂದು ಚೆನ್ನಾಗಿ ಮಾಡಿದೆ ತಿಂಡಿನ ಅಂದರೆ ಟೇಸ್ಟ್ ನೋಡ್ತೀನಿ, ಖುಷಿ ಅನ್ಸುತ್ತೆ. ಹಿಂಗಿತ್ತು ಗೊತ್ತಾ, ಸಕ್ಕದಾಗಿತ್ತು, ನಾನು ಮಾಡಿದ್ದು ಅಷ್ಟು ಚೆನ್ನಾಗಿತ್ತು ಅಂದರೆ ಈಗೋ ಅಲ್ಲ, ಖುಷಿ ಇತ್ತು ನನಗೆ, ನಾನು ಮಾಡ್ಕೊಡ್ತೀನಿ ನೋಡಿ ಒಂದಿನ ಅಂತ. ಸೊ ಚಿಕ್ಕದು ಕೂಡ ನಾನು ಖುಷಿ ಪಡ್ತೀನಿ, ಸಂಭ್ರಮಿಸ್ತೀನಿ. ಮುಂಚೆ ಇಷ್ಟಕ್ಕೆಲ್ಲ ಹಿಂಗೆ ಆಡಬೇಡ ಅಂತಾರೆ ಅಂತ ಮಾಡ್ತಾ ಇರಲಿಲ್ಲ. ಬಟ್ ಈಗ ಗೊತ್ತಿದೆ ಆ ಫ್ರೀಕ್ವೆನ್ಸಿ ಎಷ್ಟು ಇಂಪಾರ್ಟೆಂಟ್ ಅಂತ. ನೀವು ಸಣ್ಣ ಇದನ್ನು ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಅಂತ ನೋಡ್ಬೋದಾ? ನಿನ್ನೆ ಎಪಿಸೋಡಲ್ಲಿ ನಾನು ನಿಮಗೆ ಕಮೆಂಟ್ ಹಾಕಕ್ಕೆ ಹೇಳಿದ್ದೆ, ಯಾವ್ಯಾವ ಸಣ್ಣ ಇಂಪ್ಲಿಮೆಂಟ್ಗಳನ್ನ ನೀವು ಮಾಡ್ಕೊಂಡಿದ್ದೀರಾ ಅಂತ. ಇವತ್ತು
ಯಾವ್ಯಾವ ಸಣ್ಣ ಸಣ್ಣದಕ್ಕೂ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಅದರಿಂದ ಇನ್ನಷ್ಟು ಸೆಲೆಬ್ರೇಷನ್ಸ್ ಜಾಸ್ತಿ ಆಗಲಿ ಎಲ್ಲರ ಲೈಫಲ್ಲೂ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.